ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಡ್ಯಾಶ್ ಶೂನ್ಯವನ್ನು ಒಂದು ಸಂಖ್ಯಾಸೂಚಕವಾಗಿಸಿದ್ದಾರೆ. ಶಾಕುಂತಲಾ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಡ್ಯಾಶ್ ವಿಲಿಯಂ ಜೋನ್ಸ್. ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಆಂಕಾರೋ ವಾಟ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ಪುರಾಣಗಳಲ್ಲಿ ಭಾರತವನ್ನು ಭರತವರ್ಷ, ಭರತಖಂಡ ಎಂದು ಕರೆದಿದ್ದಾರೆ. ಏಕೆಂದರೆ ಭರತ ಎಂಬ ರಾಜ ಆಳ್ವಿಕೆ ಮಾಡಿದ್ದರಿಂದ ನಮ್ಮ ದೇಶವನ್ನು ಭರತವರ್ಷ ಅಥವಾ ಭರತಖಂಡ ಎಂದು ಕರೆಯಲಾಗಿದೆ. ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು? ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು. ಶೂನ್ಯ ಅಥವಾ ಸೊನ್ನೆಯನ್ನು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಈ ರೀತಿಯಾಗಿ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ಕೊಡುಗೆಗಳನ್ನು ನೀಡಿದ್ದಾರೆ. ಇಷ್ಟೇ ಅಲ್ಲದೆ ಆರ್ಯಭಟ ಆಗಿನ ಕಾಲದಲ್ಲಿಯೇ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಎಂಬ ಸಿದ್ಧಾಂತವನ್ನು ಪ್ರಕಟಿಸಿದನು. ನಂತರ ಕೋಪರ್ನಿಕಸ್ ಎಂಬ ವಿಜ್ಞಾನಿಯು ಅದನ್ನು ಪ್ರಸ್ತುತಪಡಿಸಿದನು. ಆರ್ಯಭಟನ ಮಹತ್ವದ ಸಾಧನೆ ಯಾವುದು? ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂಬುದನ್ನು ಆರ್ಯಭಟನು ತೋರಿಸಿಕೊಟ್ಟನು. ಪ್ರಾಚೀನ ಕಾಲದಲ್ಲಿ ಆರ್ಯಭಟನು ಭೂಮಿ ದುಂಡಗಿದೆ ಮತ್ತು ಸೂರ್ಯನ ಸುತ್ತುತ್ತದೆ ಎಂಬುದನ್ನು ಭಾರತೀಯ ವಿದ್ಯಾರ್ಥಿಗಳಿಗೆ ಆರ್ಯಭಟ ಮೊದಲೇ ತೋರಿಸಿಕೊಟ್ಟನು. ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ? ಜಗತ್ಪ್ರಸಿದ್ಧ ಬೌದ್ಧ ದೇವಾಲಯವು ಜಾವಾದ ಬೋರ್ ಬೋದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ಬೌದ್ಧಾಲಯವಿದೆ. ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿ. ಯಾವೆಂದರೆ ಇಂಡೋನೇಷಿಯಾ, ಥೈಲ್ಯಾಂಡ್, ಕಾಂಬೋಡಿಯಾ. ಈ ರೀತಿಯು ಭಾರತೀಯ ಸಂಸ್ಕೃತಿಯು ಆಗ್ನೇಯ ಏಷ್ಯಾ ಖಂಡದಲ್ಲಿ ಹಬ್ಬಿತು. ಆದ್ದರಿಂದ ಈ ದೇಶಗಳಲ್ಲಿ ಕೂಡ ನಮ್ಮ ದೇಶದ ದೇವಾಲಯಗಳು ಕಂಡುಬರುತ್ತವೆ. ಯಾವುದಾದರೂ 2 ಭಾರತೀಯ ಮೌಲ್ಯಗಳನ್ನು ತಿಳಿಸಿ. ಆಚಾರ್ಯ ದೇವೋಭವ, ಅಹಿಂಸೆ. ಇಷ್ಟೇ ಅಲ್ಲದೆ ಸತ್ಯ ಹೇಳುವುದು, ಮತ್ತು ಸರ್ವಧರ್ಮ ಸಮಭಾವ. ಈ ರೀತಿಯಾಗಿ ನಮ್ಮ ಭಾರತೀಯ ಮೌಲ್ಯಗಳು ಕಂಡುಬರುತ್ತವೆ. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆಯೇ? ಅಂದರೆ ನಮ್ಮ ದೇಶದಲ್ಲಿಯೂ ಕೂಡ ಸರ್ವಧರ್ಮ ಸಮಭಾವ ಎಂಬುದು ನಮ್ಮ ದೇಶದಲ್ಲಿದೆಯೇ ಎಂದು ನೋಡೋಣ. ಇದು ಭಾರತೀಯರು ನಂಬಿ ಬಂದಿರುವ ಒಂದು ಮೌಲ್ಯವಾಗಿದೆ. ನಮ್ಮ ದೇಶದಲ್ಲಿ ಎಲ್ಲ ಧರ್ಮದವರಿಗೂ ಸಮವಾಗಿ ನೋಡಲಾಗುತ್ತದೆ. ಆದ್ದರಿಂದ ಎಲ್ಲ ಧರ್ಮದವರ ಸ್ಥಳಗಳು ಮತ್ತು ಪೂಜಾ ಮಂದಿರಗಳು ನಮ್ಮ ದೇಶದಲ್ಲಿದೆ. ನಾವು ಹೊರಗಡೆ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಒಂದೇ ತರಹದ ಒಂದೇ ಧರ್ಮದ ವ್ಯಕ್ತಿಯನ್ನು ನೋಡಲು ಸಾಧ್ಯವೇ ಇಲ್ಲ. ಒಂದೊಂದು ಕಡೆ ಬೇರೆ ಬೇರೆ ರೀತಿಯ ಜನರನ್ನು ನೋಡುತ್ತೇವೆ. ಇದು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.